ದಕ್ಷಿಣ ಭಾರತದಲ್ಲಿ ಪನ್ನೀರ್ ಉಪಯೋಗ ಕಡಿಮೆ. ಅಪರೂಪ ಆಗಿದ್ದಕ್ಕೇನೋ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿವತ್ತು ಸುಲಭವಾಗಿ 2 ಪನ್ನೀರ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬಹಳ ಸುಲಭವಾಗಿ ರುಚಿಕರವಾಗಿ ಪನ್ನೀರ್ ಮಸಾಲ ಮಾಡೋಣ. ಮೊದಲಿಗೆ ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 2 ಈರುಳ್ಳಿ ಮತ್ತು 2 ಟೊಮ್ಯಾಟೊ ಈ ರೀತಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಬೇಕು. ಜೊತೆಗೆ 1 ಚಮಚ ಶುಂಠಿ, 1 ಚಮಚ ಬೆಳ್ಳುಳ್ಳಿ, 10 ಗೋಡಂಬಿ ಇವಿಷ್ಟನ್ನು ತಗೊಂಡು ಇದಕ್ಕೆ 1 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ಮೆಣಸಿನ್ಕಾಯಿ ಹಾಕಿ, ಜೊತೆಗೆ ಬೇಕಾದರೆ ಖಾರ ತುಂಬ ಇಷ್ಟ ಅಂತಾದರೆ 1 ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇವಿಷ್ಟನ್ನು ಈಗ 1-2 ನಿಮಿಷ ಚೆನ್ನಾಗಿ ಹುರಿದು 1/4 ಕಪ್ಪಷ್ಟು ನೀರು, 1 ಚಮಚ ಉಪ್ಪು, 1 ಚಮಚ ಬೆಲ್ಲದ ಪುಡಿ, ನೀವು ಸಕ್ಕರೆ ಬೇಕಾದ್ರೂ ಹಾಕ್ಬೋದು. ಇವಿಷ್ಟನ್ನು ಹಾಕಿ ಮತ್ತೊಂದು ಸುತ್ತು ಮಚ್ಚಿ, ಈಗ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅದ್ರ ಸಿಪ್ಪೆ ಎಲ್ಲ ಎದ್ದು ಬರೋಕ್ಕೆ ಶುರುವಾಗಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಟೊಮೆಟೊದಲ್ಲಿ ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಬೇಕಾದರೆ ಹಾಕಿ ಅಥವಾ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಆದರೂ ಮಾಡ್ಬೋದು. ಇನ್ನು ಬಿಸಿ ಆರಿದ ಮೇಲೆ ಹುರಿದಿರೋ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆಯನ್ನು ಹಾಕಿ 1/4 ಚಮಚದಷ್ಟು ಅರಿಶಿನ, ಉರಿ ಕಡಿಮೆ ಇರಲಿ ಆಯಿತಾ, ಅದೇನು ಇನ್ನೊಂದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗಲೇ ಹಾಕಕ್ಕೆ ಶುರು ಮಾಡಿಬಿಡಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಇವಿಷ್ಟು ಮಸಾಲೆ ಪುಡಿಗಳನ್ನು ಹಾಕ್ಕೊಂಡು 200 ಗ್ರಾಮಷ್ಟು ಪನ್ನೀರನ್ನು ಈ ರೀತಿ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ 1 ನಿಮಿಷ ಹುರಿಬೇಕು. 1 ಲೀಟ್ರು ಹಾಲಲ್ಲಿ ನೀವು ಕೆನೆ ಇರೋ ಹಾಲಲ್ಲಿ ಪನ್ನೀರ್ ಮಾಡಿಕೊಂಡ್ರೂ 200 ಗ್ರಾಮ್ ಪನ್ನೀರು ಆಗುತ್ತೆ. ಈ ರೀತಿ 1 ನಿಮಿಷ ಹುರಿದಾದ್ಮೇಲೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕಿ ಜೊತೆಗೆ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಚೆನ್ನಾಗಿ 1 ಸಲ ಮಚ್ಚಿ ಕುದಿಯೋದಕ್ಕೆ ಬಿಡಬೇಕು. ಇದು ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಪನ್ನೀರ್ ಮಸಾಲ, ಅಥವಾ ಕೆಲವು ಹೋಟೆಲಲ್ಲಿ ಪನ್ನೀರ್ ಬಟರ್ ಮಸಾಲ ಅಂತ ಕರೀತಾರೆ, ಅದೆರಡು ಒಂದು ಸ್ವಲ್ಪ ಇದೇ ಟೇಸ್ಟಲ್ಲೇ ಬರುತ್ತೆ. ತುಂಬ ಸುಲಭವಾಗಿ ಮಾಡಿಬಿಡ್ಬೋದು. ಇಲ್ಲಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಆಗ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಷ್ಟಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಸೂರಿ ಮೇಥಿ ಅಂದರೆ ಒಣಗಿರೋ ಮೆಂತ್ಯ ಸೊಪ್ಪು, 1/4 ಚಮಚದಷ್ಟು ಗರಂ ಮಸಾಲ, ಇವಿಷ್ಟನ್ನು ಹಾಕಿ ಇನ್ನೊಂದು ಸುತ್ತು ಮಚ್ಚಿದ್ರೆ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಪನ್ನೀರ್ ಕರಿ ಅಥವಾ ಪನ್ನೀರ್ ಮಸಾಲ ತಯಾರಾಯಿತು ಅಂತ. ತುಂಬ ರುಚಿ ಇರುತ್ತೆ. ಮನೆಯಲ್ಲೇ ಶುದ್ಧವಾಗಿ ಸ್ವಚ್ಛವಾಗಿ ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ಮಾಡಿಕೊಡ್ಬೋದು. ದೋಸೆ, ಪೂರಿ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ಮೇಲಿಂದ ಬೇಕಾದ್ರೆ ಚೂರು ಬೆಣ್ಣೆ ಹಾಕ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ. ಇನ್ನು 2ನೇ ರೆಸಿಪಿ ಪನ್ನೀರ್ ಬುರ್ಜಿ. ಇದು ಪನ್ನೀರ್ ಮಸಾಲಕ್ಕಿಂತನೂ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ 1 ಲೀಟ್ರು ಹಾಲನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಕ್ರೀಮ್ ಇರೋ ಹಾಲು ಅಂದರೆ ಕೆನೆ ಕಟ್ಟುತ್ತಲ್ಲ ಅಂಥ ಹಾಲನ್ನು ಬಳಸಬೇಕು. ಜೊತೆಗೆ ಇದಕ್ಕೆ ನಾವು ಒಂದೋ ವಿನೆಗರು ಅಥವಾ ನಿಂಬೆಹಣ್ಣಿನ ರಸ ಅಥವಾ ಹುಳಿ ಮೊಸರು 3ರಲ್ಲಿ 1 ಹಾಕಬೇಕು. ಆಗ ಈ ರೀತಿ ಹಾಲು ಒಡ್ಕೊಂಡ್ಬಿಡುತ್ತೆ. ವಿನೆಗರ್ ಹಾಕಿದ್ರೆ ಬೇಗ ಒಡ್ಕೊಳ್ಳುತ್ತೆ, ಅಥವಾ ನೀವು ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಅಥವಾ ಹುಳಿ ಮೊಸರು ಹಾಕಿದ್ರೂ ಚೆನ್ನಾಗೇ ಆಗುತ್ತೆ. ಆದರೆ ಈ ರೀತಿ ಹಾಲು ಒಡ್ಕೊಂಡು ಕೂಡಲೇ ಸ್ಟವನ್ನು ಆಫ್ ಮಾಡಬೇಕು. ಜಾಸ್ತಿ ಹೊತ್ತು ಕುದಿಸ್ತಾ ಇದ್ದರೆ ಪನ್ನೀರ್ ಗಟ್ಟಿ ಆಗ್ಬೋದು. ಆನಂತರ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಅದನ್ನು ಸೋಸಬೇಕು. ಮೇಲಿಂದ ಸ್ವಲ್ಪ ತಣ್ಣಗಿರೋ ನೀರು ಹಾಕಿದ್ರೆ ಪನ್ನೀರು ಗಟ್ಟಿಯಾಗೋದು ತಪ್ಪತ್ತೆ, ಹಾಗೆಯೇ ಮೃದುವಾಗೇ ಇರುತ್ತೆ. ಆಮೇಲೆ ನಾನಿದು ಪನ್ನೀರ್ ಬುರ್ಜಿ ಆಗಿರೋದ್ರಿಂದ ಇಷ್ಟೇ ಸೋಸ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಇದಕ್ಕೆ ಬಳಸೋದಾದರೆ ಅದನ್ನ ಹೀಗೆ ಒತ್ತಿ ಇಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಆನಂತರ ಒಂದು ಬಾಣಲೆನಲ್ಲಿ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ 1 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಹೀಗೆ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಆಪ್ಷನಲ್ಲು, ಆದರೆ ಪನ್ನೀರ್ ಬುರ್ಜಿಗೆ ಹಾಕಿದ್ರೆ ರುಚಿ ಜಾಸ್ತಿ ಅನಿಸುತ್ತೆ ನನಗೆ, ಹಾಗಾಗಿ ಹಾಕ್ತೀನಿ. ಹಾಗೆ 1 ಟೇಬಲ್ ಚಮಚದಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 3 ಒಟ್ಟಿಗೆ ಒಂದು ಪೇಸ್ಟ್ ಮಾಡಿ ಹಾಕಿ ಅಥವಾ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ಹಾಗೆಯೇ 1 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಪನ್ನೀರ್ ಬುರ್ಜಿಗೆ ಎಲ್ಲ ಪದಾರ್ಥಗಳನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಈರುಳ್ಳಿನ
ಬಣ್ಣ ಎಲ್ಲ ಬದಲಾಗಿ ಹಸಿ ವಾಸನೆ ಹೋಗೋವರೆಗೆ ಹುರಿದು ಆನಂತರ 2 ಟೊಮ್ಯಾಟೊನ ತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ ಜೊತೆಯಲ್ಲಿ ರುಚಿಗೆ ತಕ್ಕಂತೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಮೆತ್ತಗಾಗೋವರೆಗೆ ಬೇಯೋವರೆಗೆ ಮಚ್ಚಬೇಕು. ಇಷ್ಟಾದಮೇಲೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಇನ್ನೊಂದು ಅರ್ಧ ಚಮಚದಷ್ಟು ಪಾವ್ ಭಾಜಿ ಮಸಾಲಾನ ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಚ್ಚಬೇಕು. ಪಾವ್ ಭಾಜಿ ಮಸಾಲನೂ ಆಪ್ಷನಲ್ಲು, ಆದರೆ ಅದು ಹಾಕಿದ್ರೆ ಪನ್ನೀರ್ ಬುರ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಮಚ್ಚಿ ಆದಮೇಲೆ ಗ್ರೇವಿ ಮುಗಿತಾ ಬಂತು. ಇದಕ್ಕೀಗೊಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ. ಇಷ್ಟು ಮಾಡಿದರೆ ಆಯಿತು. ಇದಕ್ಕಿವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನು ಹಾಕೋದು. ನೀವು ಅಂಗಡಿಯಿಂದ ತಂದಿರೋ ಪನ್ನೀರ್ ಹಾಕೋದಾದರೆ ಕೈಯಲ್ಲಿ ಈ ರೀತಿ ಪುಡಿ ಮಾಡಿ ಹಾಕಬೇಕಾಗತ್ತೆ. ನಾನು ಮನೇಲೇ ಮಾಡಿರೋದ್ರಿಂದ ಹಾಗೆ ಹಾಕಿದೆ. ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಅಂದರೆ ಒಣಗಿರೋ ಮೆಂತೆ ಸೊಪ್ಪನ್ನು ಸಹ ಸೇರಿಸಿದೆ. ಮತ್ತೊಂದು ಸುತ್ತು ಹೀಗೆ ಮಚ್ಚಿ ಕುದಿಸಿದ್ರೆ ಆಯಿತು. ನೀರು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಬೇಕಾದರೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಬೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನು ಚಪಾತಿ ಜೊತೆನೂ ಬಡಿಸ್ಬೋದು, ಬ್ರೆಡ್ ಜೊತೆನೂ ಬಡಿಸ್ಬೋದು. ನೀವು 2 ಪನ್ನೀರ್ ರೆಸಿಪಿನ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.